ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸಂಸದ ಶ್ರೇಯಸ್ ಪಟೇಲ್ರಿಂದ ಎನ್ಆರ್ ವೃತ್ತದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪರಿಶೀಲನೆ. ಅವೈಜ್ಞಾನಿಕ ಸರ್ವಿಸ್ ರಸ್ತೆ ತಿದ್ದುಪಡಿಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಸಂಸದರು. ರಸ್ತೆ ಅಪಘಾತದಲ್ಲಿ ರಾಜ್ಯದಲ್ಲಿ ಹಾಸನ ಜಿಲ್ಲೆಗೆ 4ನೇ ಸ್ಥಾನ. ನಿಯಮ ಉಲ್ಲಂಘನೆಗೆ ಕಡಿವಾಣ ಅತ್ಯಗತ್ಯ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಮತ್ತು ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಯಕೃತಿನ ಕಾಯಿಲೆ ಆರಂಭಿಕ ಹಂತದಲ್ಲೇ ತಪಾಸಣೆ ಅಗತ್ಯ. ಡಾಕ್ಟರ್ ಸಂದೀಪ್ ಸತ್ಸಂಗಿ ಹೇಳಿಕೆ. ವಾರ್ತೆಗಳ ವಿವರ. ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣದವರೆಗೆ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರವಾಗಿ ಪರಿಶೀಲಿಸಿದರು. ಕಾಮಗಾರಿಯ ಪ್ರಗತಿ, ತಾಂತ್ರಿಕ ಅಂಶಗಳು ಹಾಗೂ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಂಚಾರ ದಟ್ಟಣೆ ಮತ್ತು ಅಸೌಕರ್ಯಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪರಿಶೀಲನೆ ವೇಳೆ ಮಾತನಾಡಿದ ಸಂಸದರು, ಎನ್ಆರ್ ವೃತ್ತದ ಬಲಭಾಗದಲ್ಲಿ ನಿರ್ಮಾಣವಾಗಿರುವ ಸರ್ವಿಸ್ ರಸ್ತೆಯ ವಿನ್ಯಾಸ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು, ಇದರಿಂದ ವಾಹನ ಸವಾರರು ಮಾತ್ರವಲ್ಲದೆ ಪಾದಚಾರಿಗಳು ಕೂಡ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ಜಂಟಿ ಸರ್ವೆ ನಡೆಸಿ 1 ವಾರದೊಳಗೆ ವೈಜ್ಞಾನಿಕ ಹಾಗೂ ಶಾಶ್ವತ ಪರಿಹಾರ ಕ್ರಮಗಳೊಂದಿಗೆ ವರದಿ ಸಲ್ಲಿಸುವಂತೆ ರೈಲ್ವೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಈ ಹಿಂದೆ ಅಧಿಕಾರಿಗಳು ಜೂನ್ 2026 ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು. ಪ್ರಸ್ತುತ ಕಾಮಗಾರಿಯ ವೇಗವನ್ನು ಗಮನಿಸಿದರೆ ನಿಗದಿತ ಅವಧಿಯಲ್ಲಿ ಮುಗಿಯುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬವಾಗಬಾರದು. ಜೂನ್ನಲ್ಲಿ ಸಾಧ್ಯವಾಗದಿದ್ದರೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಾಗಿ ಮೇಲ್ಸೇತುವೆ ಕಾಮಗಾರಿ ಸಂಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಎಂದು ಹೇಳಿದರು. ನಮ್ಮ ಎನ್ಆರ್ ಸರ್ಕಲ್ನ ಏನು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಿದೆ. ಅದ್ರ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆ ಇಲ್ಲಿ ಸ್ಥಳೀಯರದು ಇತ್ತು. ಹಾಗಾಗಿ ಇವತ್ತು ಖುದ್ದಾಗಿ ಬಂದು ಸ್ಥಳೀಯರ ಜೊತೆ ಅಹವಾಲನ್ನ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಏನೇನಾಗಬೇಕು, ಯಾವಾಗ ಇದು ಕಂಪ್ಲೀಷನ್ ಆಗುತ್ತೆ ಅನ್ನೋದನ್ನ ಒಂದು ಪರಿಶೀಲನೆ ಮಾಡ್ತಾ ಇದ್ವಿ. ಬಹುಶಃ ನಮ್ಮ ರೈಲ್ವೆ ಇಲಾಖೆಯವರು ಜೂನ್ 2026 ಮುಗಿಸ್ಕೊಡ್ತೀವಿ ಅಂತಾರೆ. ಅದೇ ನಾನು ಇನ್ನೊಂದು 2 ತಿಂಗಳು ಜಾಸ್ತಿ ಆಗ್ಬೋದು ಅಂತ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಜೂನ್ 26 ಅಂತ ನಾವು ಫಿಕ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಯಾವ್ದಾದ್ರು ಅಡೆತಡೆ ಬಂದ್ರು ಇನ್ನೊಂದು 2 ತಿಂಗಳು ಅದಾದ್ಲಿ ಅಲ್ಲಿ ಮಳೆಗಾಲದ ನಂತರ ಸಂಪೂರ್ಣವಾಗಿ ರೈಲ್ವೆ ಮೇಲ್ಸೇತುವೆ 2 ಭಾಗನೂ ಓಡಾಡ್ಲಿಕ್ಕೆ ನಾವು ತೆರಮಾಡ್ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಅನುವನ್ನ ಮಾಡ್ಬೇಕಾಗ್ತದೆ. ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಜೊತೆಗೆ ಈಗಾಗಲೇ ಗರ್ಡರ್ಗಳು ಏನು ಹುಬ್ಳಿಯಿಂದ ಬಂದು ಈಗಾಗಲೇ ಫ್ಯಾಬ್ರಿಕೇಶನ್ ಆಗ್ತಾ ಇದೆ ನಮ್ಮ ಕೋರ್ಟ್ ಹತ್ರ. ಅದ್ರದ್ದು ಮೇಜರ್ ನಮ್ಗೆ ಕೆಲಸ ಇದ್ದಿದೆ. ಅದಾದ್ಮೇಲೆ ಫ್ಯಾಬ್ರಿಕೇಶನ್ ಎಲ್ಲ ಅಸೆಂಬಲ್ ಆದ್ಮೇಲೆ ಮತ್ತೆ ಒಂದು ಇನ್ಸ್ಪೆಕ್ಷನ್ ಬಂದು ಅವರು ರಿಪೋರ್ಟ್ ಕೊಟ್ಟ ನಂತರ ಗರ್ಡರ್ ಫಿಕ್ಸ್ ಮಾಡುವಂಥದ್ದು ಏನು ಈ ಕಡೆ ಮಾಡಿದ್ದಾರೆ ರೈಟ್ ಸೈಡ್ಗೆ, ಅದೇ ರೀತಿ ಫಿಕ್ಸ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಜೊತೆಗೆ ಇಲ್ಲಿ ಸರ್ವಿಸ್ ರೋಡ್ ಲ್ಯಾಂಡಿಂಗ್ ವಿಷಯದ ಬಗ್ಗೆ ಸ್ಥಳೀಯರು ಈಗ ಅದು ಈಗ ಅದು ಆಗ್ಲೇ ವಾಲ್ ಹಾಕಿ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅವಾಗ ಮಾಡ್ಬೇಕಾದ್ರೆ ನಾವು ಮನವಿ ಮಾಡಿ ಅಟ್ಲೀಸ್ಟ್ ಗಮನಕ್ಕೆ ತಂದಿದ್ರೆ ಮಾಡ್ಬೋದು. ಈಗ ನಾನು ಅದನ್ನೇ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ಒಂದು ಲೆಟರ್ ಸಹ ಕೊಟ್ಟಿದ್ದೀನಿ. ಇನ್ನೊಂದು 7 days ಅಲ್ಲಿ ಹೋಗುಗಳು ಏನೇನ್ ಆಗ್ತದೆ, ಏನೇನ್ ಮಾಡ್ಬೋದು ಇದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂದ್ಬಿಟ್ಟು ಫೀಸಿಬಿಲಿಟಿ ಚೆಕ್ ಮಾಡ್ಸೋಣ. ಅದರಲ್ಲಿ ವರದಿ ಏನ್ ಬರ್ತದೆ, ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಬಂದು ಇದನ್ನ ಸಮಸ್ಯೆಯನ್ನ ಸರಿಪಡಿಸುತ್ತೆ. ರಾಜ್ಯ ಸರ್ಕಾರವು ತನ್ನ ಪಾಲಿನ 24 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದ ಬಳಿಕ ಕಾಮಗಾರಿ ವೇಗ ಪಡೆದುಕೊಂಡಿದೆ. ಕೇವಲ ಮೇಲ್ಸೇತುವೆ ನಿರ್ಮಾಣವೇ ನಮ್ಮ ಗುರಿಯಲ್ಲ. ಕಾಮಗಾರಿಯಿಂದ ಸುತ್ತಮುತ್ತಲಿನ ನಿವಾಸಿಗಳು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡುವುದು ಕೂಡ ನಮ್ಮ ಆದ್ಯತೆಯಾಗಿದೆ ಎಂದು ಹೇಳಿದರು. ಈಗ ನೀವು ಕಳೆದ 1 ವರ್ಷಕ್ಕೂ ಈಗಲೂ ನೋಡ್ಬೇಕು. ನಾವು ಬರೀ ಇಲ್ಲಿ ನೋಡ್ಕೊಂಡು ಹೋದ್ರಾಗಲ್ಲ, ಈಗ ಅಂಡರ್ ಪಾಸ್ ಅಲ್ಲಿ ಬಂದ್ರೆ ಏನೇನ್ ಕೆಲಸಗಳಾಗಿದೆ ಅನ್ನೋದನ್ನ ಕಣ್ಮುಂದೆ ನಾವು ನೋಡ್ಬೋದು. ಹಾಗಾಗಿ ಕಳೆದ ಈಗ ಒಂದು 6 ತಿಂಗಳಿಗೂ ಯಾವಾಗ ನಾವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನಾವು ದುಡ್ಡನ್ನ ಕೊಡ್ಸಿದ್ವಿ ರೈಲ್ವೆ ಮೇಲ್ಸೇತುವೆಗೆ ರಾಜ್ಯ ಸರ್ಕಾರದಿಂದ, ಅಲ್ಲ 50% ಶೇರ್ ರಾಜ್ಯ ಸರ್ಕಾರದ್ದು, 50% ಶೇರ್ ಕೇಂದ್ರ ಸರ್ಕಾರದ್ದು. ಹಾಗಾಗಿ 50-50 ಹಾಗಾಗ್ಲೇ ನಾವು ಯಾವಾಗ ರಾಜ್ಯ ಸರ್ಕಾರದ ಶೇರನ್ನ ಸುಮಾರು 24 ಕೋಟಿ 22 ಕೋಟಿನ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟ ಮೇಲೆ ಕೆಲಸ ಶುರುವಾಗಿ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ. ಆ ಕೇಂದ್ರ ಸರ್ಕಾರದ 50% ದುಡ್ಡು ಸಹ ಬಿಡುಗಡೆಯನ್ನ ಮಾಡಿದ್ದಾರೆ. ದುಡ್ಡಿನ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ತ್ವರಿತಗತವಾಗಿ ಕೆಲಸ ಆಗ್ಬೇಕು. ಜೊತೆಗೆ
ಇದು ಸಣ್ಣದ ಕೆಲಸ ಅಲ್ಲ. ರೈಲ್ವೆ ಮೇಲ್ಸೇತುವೆ ಅಂದ್ರೆ ಜವಾಬ್ದಾರಿ ಜಾಸ್ತಿ ಇರ್ತದೆ, ಮತ್ತೆ ಟೆಕ್ನಿಕಲ್ ಇಶ್ಯೂಸ್ ಇರ್ತದೆ, ಮತ್ತೆ ಎಲ್ಲಾ ಮುಂದೆ ಆಗಿರೋ ಕ್ರಮಗಳನ್ನ ನೋಡಿ ಮಾಡ್ಬೇಕಾಗ್ತದೆ. ಹಾಗಾಗಿ ಸ್ಟೇಜ್ ಬೈ ಸ್ಟೇಜು ಕೆಲಸ ಅಂತೂ ಆಗ್ತಾ ಇದೆ. ಆದ್ರೆ ಜೂನ್ ಅಂತ ಹೇಳಿದ್ರೆ ನಾನು ಭಾಗಶಃ ಒಂದ್ 2-3 ತಿಂಗಳು ಜಾಸ್ತಿ ತಗೊಂತೀನಿ. ಯಾಕಂತ ಹೇಳಿದ್ರೆ ನಾ ಎಲ್ಲಾ ಕಡೆ ಕಾಮಗಾರಿಗಳು ನೋಡಿದಾಗ ಅವ್ರು ಅದೇ ಇದಕ್ಕೆ ನಾವು ಸ್ಟಿಕ್ ಆನ್ ಆಗೋದ್ಕಿಂತ ಈಗ ನೀವು ನೋಡ್ಬೋದು ನ್ಯಾಷನಲ್ ಹೈವೇ 75 ಈಗ ತ್ವರಿತಗತಿಗೆ ಮುಕ್ತಾಯ ಹಂತಕ್ಕೆ ಬಂದಿದೆ. ನಾನು ಅದು ಹೇಳಕ್ ಹಿಡಿದಾಗಲೇ 1 ವರ್ಷ ಆಗಿತ್ತು. ಹಾಗಾಗಿ ಕೆಲಸ ತ್ವರಿತವಾಗಿ ಕೆಲಸಕ್ಕೆ ತೆಗೆಯುವಂತ ಕೆಲಸನ ನಾವು ಮಾಡಬೇಕು. ಇದನ್ನಂತೂ ಆದಷ್ಟು ಬೇಗ 2 ರಸ್ತೆಗಳಲ್ಲೂ ವೆಹಿಕಲ್ ಮೂವ್ಮೆಂಟ್ಸ್ಗೆ ಮಾಡುವಂತ ಕೆಲಸ. ಪರಿಶೀಲನಾ ವೇಳೆ ನಗರಸಭೆ, ರೈಲ್ವೆ ಹಾಗೂ ಗುತ್ತಿಗೆದಾರ ಸಂಸ್ಥೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯಲ್ಲಿ ರಸ್ತೆ ನಿಯಮಗಳನ್ನು ಉಲ್ಲಂಘಿಸುವ ಪ್ರವೃತ್ತಿ ಹೆಚ್ಚುತ್ತಿರುವುದರಿಂದ ಅಪಘಾತಗಳ ಸಂಖ್ಯೆಯು ಗಣನೀಯವಾಗಿ ಏರಿಕೆಯಾಗಿದ್ದು, ರಾಜ್ಯ ಮಟ್ಟದಲ್ಲಿ ಹಾಸನ ಜಿಲ್ಲೆ ರಸ್ತೆ ಅಪಘಾತಗಳಲ್ಲಿ 4ನೇ ಸ್ಥಾನದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಹೆಚ್ಚಿನ ಜಾಗೃತಿ ವಹಿಸಿ ಕಾನೂನು ಪಾಲನೆಗೆ ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ದತ್ತಕುಮಾರಿ ಹೇಳಿದರು. ಜಿಲ್ಲಾಡಳಿತ ಹಾಗೂ ರಸ್ತೆ ಸುರಕ್ಷತಾ ಸಮಿತಿ ವತಿಯಿಂದ ರಸ್ತೆ ಸುರಕ್ಷೆ ಜೀವದ ರಕ್ಷೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಸ್ತೆ ನಿಯಮಗಳನ್ನು ಪಾಲಿಸುವುದು ಕೇವಲ ಕಾನೂನುಬದ್ಧ ಕರ್ತವ್ಯವಲ್ಲ, ಜೀವ ರಕ್ಷಿಸುವ ಮಹತ್ತರ ಹೊಣೆಗಾರಿಕೆಯಾಗಿದೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಪ್ರಾದೇಶಿಕ ಸಾರಿಗೆ ಇಲಾಖೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರೂ ಅಪಘಾತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಕಳವಳಕಾರಿ ಸಂಗತಿ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು, ಅತಿ ವೇಗದಲ್ಲಿ ವಾಹನ ಚಲಾಯಿಸುವುದು ಹಾಗೂ ಚಾಲನೆಯ ವೇಳೆ ಮೊಬೈಲ್ ಬಳಕೆ ಮಾಡುವುದೇ ಹೆಚ್ಚಿನ ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇದರಿಂದ ಕಾನೂನು ಉಲ್ಲಂಘನೆ ಕಡಿಮೆಯಾಗುವುದರ ಜೊತೆಗೆ ಅಪಘಾತಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಾಹನ ಚಾಲಕರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಹೇಳಿದರು. ಜನ ಮರಣ ಹೊಂದಿದ್ದಾರೆ. ಟೋಟಲ್ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ? ಅಪಘಾತಗಳಾಗಿರೋದು 1208. ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಈ ವರ್ಷ ಆದ್ರೂ ಕಮ್ಮಿ ಆಗ್ತದೆ. 25ನೇ ಸಾಲಿನಲ್ಲಿ ಕಮ್ಮಿ ಆಗ್ಲಿಲ್ಲ. ಈ ವರ್ಷ ಅಂದ್ರೆ 25ನೇ ಸಾಲಿನಲ್ಲಿ ಸುಮಾರು 260 ಜನ ಮರಣ ಹೊಂದಿದ್ದಾರೆ. ಅಂದ್ರೆ ಅಷ್ಟು ಕುಟುಂಬಗಳು ನರಳಿದ್ದಾರೆ, ಮತ್ತೆ ಅಷ್ಟು ಕುಟುಂಬಗಳು ಒಡೆದು ಹೋಗಿವೆ ಅಂತ. ಅವರ ಒಬ್ಬ ಹಿರಿಯರನ್ನ ಕಳ್ಕೊಂಡು, ಪ್ರೀತಿ ಪಾತ್ರದ ಆದವರನ್ನ ಕಳ್ಕೊಂಡು, ತಮ್ಮ ನೆಚ್ಚಿನ ಒಂದು ಸಂಗಾತಿಗಳನ್ನ ಕಳ್ಕೊಂಡು ಅವರು ಅನುಭವಿಸುವ ನೋವು ಇದೆಯಲ್ಲ, ಕುಟುಂಬಗಳೇ ಹಾಳಾಯ್ತು. ತಂದೆ ಮಕ್ಕಳು ಅನಾಥರಾಗ್ತಾರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂತಾರೆ. ಹಾಗಾಗಿ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ? ಹೋದ ವರ್ಷ 25ನೇ ಸಾಲಿನಲ್ಲಿ ಆಗಿರೋದು ಕೇವಲ ಒಂದು ದಿನದ ಹಿಂದಿನವರೆಗೂ ಹೇಳ್ತವೆ 1328. ಅಂದ್ರೆ 24ರಲ್ಲಿ ಎಷ್ಟು ಇತ್ತು ಅದಕ್ಕಿಂತ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ಅಪಘಾತಗಳು ಕಮ್ಮಿ ಆಗ್ತಾ ಇಲ್ಲ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮತ್ತೆ ಏನ್ ಮಾಡ್ಬೇಕು? ಯಾರ ಜವಾಬ್ದಾರಿ ಇದು ಅಂತ ನೋಡಿದಾಗ ನಾವೆಲ್ಲ ಹೇಳ್ಬಿಡ್ತೇವೆ, ಏನೇ ಅಪಘಾತ ಆದ್ರೂ ಯಾರ್ದು ತಪ್ಪು? ಡ್ರೈವರ್ ಅಲ್ವಾ? ನಾವು ಡ್ರೈವಿಂಗ್ ಮಾಡೋದ್ರಿಂದ ನಮಗೂ ಅದ್ರ ಕಷ್ಟ ಗೊತ್ತು. ನಾವು ಡ್ರೈವಿಂಗ್ ಮಾಡ್ತಾ ಇರ್ತೇವೆ, 4 ವೀಲರ್ಸ್ ಅಥವಾ ಯಾವ್ದಾದ್ರು ಸಡನ್ ಆಗಿ ಏನಾದ್ರೂ ಒಂದು ಬ್ರೇಕ್ ಹಾಕಿದಾಗ ಸಡನ್ ಆಗಿ ಏನಾದ್ರು ಮಧ್ಯದಲ್ಲಿ ಬಂದ್ರೆ ಒಂದು ಕ್ಷಣ ಹೃದಯ ನಿಂತೋಗ್ಬಿಡುತ್ತೆ ಅಲ್ಲ, ಅಯ್ಯೋ ಹೊಡೆದೇ ಬಿಟ್ಟವಾ, ಹೋಯ್ತಾ ಅದು ಅಲ್ವಾ? ಎಷ್ಟು ಭಯದಿಂದ ಓಡಿಸ್ಬೇಕು. ಅದರ ಅರ್ಥ ನಾವು ರಸ್ತೆಗಳನ್ನ ವಾಹನ ಚಲಾಯಿಸಲು ಸುರಕ್ಷಿತವಾಗಿ ಮಾಡಬೇಕು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಡ್ರೈವರ್ಸ್ಗಳು ಭಯ ಬಿದ್ದು ಓಡಿಸ್ಬೇಕು. ಅಲ್ಲಿ ಒಂದು ರಸ್ತೆಯಲ್ಲಿ ಓಡಾಡೋರು ಅವರು ಓಡಾಡ್ತಾ ಇರ್ತಾರೆ, ದನಗಳು ಸುತ್ತಾ ಇರ್ತವೆ, ನಾಯಿಗಳು ಓಡಾಡ್ತಾ ಇರ್ತವೆ, ಜನಗಳು ಓಡಾಡ್ತಾ ಇರ್ತಾರೆ. ಡ್ರೈವಿಂಗ್ ಮಾಡೋರು ಮಾತ್ರ ಭಯದಲ್ಲೇ ಡ್ರೈವಿಂಗ್ ಮಾಡಬೇಕು. ಅಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಅದು ತಪ್ಪು. ರಸ್ತೆಗಳನ್ನ ಒಂದು ವಾಹನ ಚಲಾಯಿಸಲು ಸುರಕ್ಷಿತವಾದ ಒಂದು ಮೂಲಗಳಾಗಿ, ಸಾಧನಗಳಾಗಿ ನಾವು ತಯಾರು ಮಾಡಬೇಕು. ಆಯ್ತು, ಅದನ್ನು ಮಾಡೋಣ. ಹಾಗಾಗಿಯೂ ಯಾಕೆ ಇಷ್ಟೊಂದು ಅಪಘಾತಗಳಾಗ್ತಾ ಇದೆ? ಒಂದು ಕ್ಷಣ ಯೋಚನೆ ಮಾಡಿ. ಅವೆಲ್ಲ ಏನೆಲ್ಲ ರೀಸನ್ ಕೊಡ್ತವೆ. ಅವರು ಕುಡಿದ್ಬಿಟ್ಟು ಡ್ರೈವ್ ಮಾಡಿದ್ರು, ಅದಕ್ಕೆ ಅಪಘಾತ ಆಯ್ತು ಅಲ್ವಾ? ಡ್ರಿಂಕ್ ಅಂಡ್ ಡ್ರೈವ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದೇನ್ ಮಾಡಿದ್ದಾರೆ? ತುಂಬಾ ಓವರ್ ಸ್ಪೀಡ್, ಏನು ಸಿಕ್ಕಾಬಟ್ಟೆ ಸ್ಪೀಡ್.
ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಅನ್ನೋದು, ವೇಗದಲ್ಲಿ ಹೋಗ್ಬೇಕು ಅನ್ನೋದು ಸಹ ಡ್ರೈವರ್ಗಳಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಬೋರ್ಡ್ ಇರ್ತದೆ 50 ಕಿಲೋಮೀಟರ್ ಮ್ಯಾಕ್ಸ್ ಅಂತ ಒಂದು ಬೋರ್ಡ್ ಇರ್ತದೆ ರೋಡ್ ಸೈಡ್ ಅಲ್ಲಿ, ನೋಡ್ತಾರೆ. ಅದು ನನಗಲ್ಲ, ಅದು ಯಾರಿಗೆ ಓದ್ಲಿಕ್ಕೆ ಬರ್ತದೆ, ಯಾರಿಗೆ ಬುದ್ಧಿ ಇದೆ, ಯಾರು ಜಾಣರಿದ್ದಾರೆ ಅವರಿಗಷ್ಟೇ. ಮತ್ತೆ ಯಾರು ಎದುರ್ಕೊಳ್ತಾರೆ ಅವ್ರು ತಿಳ್ಕೊಂಡು ಬಿಡ್ತಾರೆ ನಿಯಮಗಳನ್ನ ಪಾಲಿಸೋದು ಅಂದ್ರೆ ಪುಕ್ಕಲತನ ಇರೋರು ಅಂತ. ನಾನು ನೋಡಿದ್ದೇನೆ, ನಾನು ಎಷ್ಟೋ ಸಾರಿ, ಇದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾವು ಹಿಂಗೆ ಡ್ರೈವ್ ಮಾಡ್ಬೇಕಾದ್ರೆ ಅಲ್ಲಿ 50 ಇದ್ರೆ 50ಗೆ ಹೋದ್ರೆ ನಮ್ಮನ್ನೇನಂತಾರೆ, ಎಕ್ಸಾಕ್ಟ್ಲಿ ಎಲ್ ಬೋರ್ಡ್ ಅಂತಾರೆ, ಕರೆಕ್ಟ್ ಹೇಳಿದ್ರೆ ಎಲ್ ಬೋರ್ಡ್ ಅಂತಾರೆ, ಇಲ್ಲ ಅಂದ್ರೆ ಪುಕ್ಕಲು ಅಂತಾರೆ, ಭಯ ಬೀಳ್ತಾರೆ. ರಸ್ತೆ ನಿಯಮಗಳನ್ನ ಪಾಲಿಸಿದ್ರೆ ಈ ಶಬ್ದಗಳು ನಮಗೆ. ನಾವು 80 ಕಿಲೋಮೀಟರ್ ಅಂದ್ರೆ 80 ಕಿಲೋಮೀಟರ್ ಮೇಂಟೈನ್ ಮಾಡೋದು, 50 ಅಂದ್ರೆ 50ಯಲ್ಲೇ ಹೋಗೋದು, 30 ಕಿಲೋಮೀಟರ್ ಅಂದ್ರೆ 30ಯಲ್ಲೇ ಹೋಗೋದು ಅಂತ ಮಾಡಿದ್ರೆ ಇವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಗಾಡಿ ಓಡಿಸ್ಲಿಕ್ಕೆ ಬರಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಅದು ತುಂಬಾ ತಪ್ಪು ನಮ್ಮ ಡ್ರೈವರ್ಸ್ಗಳು ಮಾಡೋದು. ವೇಗದ ಮಿತಿ ವೈಜ್ಞಾನಿಕವಾಗಿ ಅಲ್ಲಿ ನಿಗದಿಪಡಿಸಲಾಗಿರ್ತದೆ. ಆ ರಸ್ತೆ ಹೇಗಿದೆ, ಕರ್ವ್ ಹೇಗಿದೆ, ಮೀಡಿಯಂ ಯಾವ ರೀತಿ ಬರುತ್ತೆ, ಆ ಜಾಗದಲ್ಲಿ ಎಷ್ಟು ಸ್ಪೀಡ್ ಇರಬೇಕು, ಅದನ್ನೆಲ್ಲ ಒಂದು ಸ್ಟಡಿ ಮಾಡಿ ಒಂದು ನಿಗದಿ ಮಾಡಲಾಗಿರುತ್ತೆ. ಅದ್ರ ಬಗ್ಗೆ ಹಸಡ್ಡೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಧೀಶ ರವಿಕುಮಾರ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಗಿರೀಶ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ, ಹಿರಿಯ ಮೋಟೂರು ತಪಾಸಣಾಧಿಕಾರಿ ಯಶವಂತ್, ಎಸ್ಎಸ್ ಪಾಷಾ ಹಾಗೂ ಹಿರಿಯ ಪತ್ರಕರ್ತ ರವಿ ನಾಕಲಗೂಡು, ಕೆಎಸ್ಆರ್ಟಿಸಿ ಆಟೋ ಹಾಗೂ ಟ್ಯಾಕ್ಸಿ ಕ್ಯಾಬ್ ಚಾಲಕರು, ಮಾಲೀಕರು ಮತ್ತು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜವಾಬ್ದಾರಿಯುತ ನಾಗರಿಕರಾದ ನಮ್ದೊಂದು ಮುಖ್ಯ ಕರ್ತವ್ಯ ಇದೆ, ಅದನ್ನ ಮಾಡಿ ಆಮೇಲೆ ಆ ಕೆಲಸ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು, ಅಪಘಾತನ ನೆರವಿಗೆ ಬರಬೇಕು, ಫಸ್ಟ್ ಏಡ್ ಮಾಡಬೇಕು, ಅವ್ನು ಏನ್ ಹೆಲ್ಪ್ ಮಾಡ್ಬೇಕು ಮಾಡಿ ಇಮಿಡಿಯೇಟ್ ಅವನ್ನ ಆಸ್ಪತ್ರೆಗೆ ಸಾಗುವಂತ ಕೆಲಸದ ನಾವು ನೀವೆಲ್ಲರ ಮಾಡ್ಬೇಕಾಗಿದೆ. ಆ ಒಂದು ಗಾಯಾಳು ಆಕ್ಸಿಡೆಂಟ್ ಆದಂತ ಸ್ಥಳದಿಂದ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ಪೀರಿಯಡ್ ಇದೆ, ಅದಕ್ಕೆ ಗೋಲ್ಡನ್ ಅವರ್ ಟೈಮ್ ಅಂತ ಹೇಳ್ತೀವಿ. ಗೋಲ್ಡನ್ ಅವರ್ ಅಂತ ಆ ಒಂದು ಸುವರ್ಣ ಟೈಮು, ಆ ಟೈಮಲ್ಲಿ ನಾವು ಏನು ಗಾಯಾಳಿಗೆ ನಾವು ಟ್ರೀಟ್ಮೆಂಟ್ ಕರೆಕ್ಟ್ ರೀತಿಯಲ್ಲಿ ಕೊಟ್ರೆ ಅವನು ಬದುಕುಳಿಯುವಂತ ಸಾಧ್ಯತೆ ಜಾಸ್ತಿ ಇದೆ. ಆ ಒಂದು ಗಾಯಾಳಿಗೆ ಹೆಲ್ಪ್ ಮಾಡಿದಂತ ವ್ಯಕ್ತಿಗೆ ರಹವೀರ್ ಅಂತ ಒಂದು ಬಿರುದನ್ನು ಕೊಟ್ಟು ಗುಡ್ ಸಮರಿಟನ್ ಆಕ್ಟ್ ಅಲ್ಲಿ ಅವನಿಗೆ ರಹವೀರ್ ರಸ್ತೆಯ ವೀರ ಅಂತೇಳಿ ಬಿರುದನ್ನು ಕೊಟ್ಟು 25,000 ಅವನಿಗೆ ಪುರಸ್ಕಾರ ಕೊಡುವಂತ ಒಂದು ಯೋಜನೆ ಜಾರಿಯಲ್ಲಿದೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು, ಇದಷ್ಟೇ ಇಲ್ಲ, ಮಾನವೀಯತೆಯನ್ನು ಮೇರೆದು ಅದಕ್ಕಿಂತ ದೊಡ್ಡ ಪುರಸ್ಕಾರ ಯಾವುದೂ ಇಲ್ಲ. ಮಾನವೀಯತೆಯನ್ನ ತಾವೆಲ್ಲರೂ ಮೆರೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಆಕ್ಸಿಡೆಂಟ್ ಆದಂತ ವ್ಯಕ್ತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಯಾಕಪ್ಪ ಬೇಕು ಉಸಾಬರಿ, ಪೊಲೀಸ್ನವರು ನನಗೆ ಅಡ್ರೆಸ್ ಕೇಳ್ತಾರೆ, ನೋಟಿಸ್ ಕೊಡ್ತಾರೆ, ಕೋರ್ಟು ಕಚೇರಿ ಹೋಗ್ಬೇಕು ಅನ್ನೋ ಭಯ ಇತ್ತು. ಈಗ ಅದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆ 1.5 ಲಕ್ಷದ ತನಕ ಕ್ಯಾಶ್ ಬ್ಯಾಕ್ ಟ್ರೀಟ್ಮೆಂಟ್ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಲಭ್ಯ ಇದೆ. ಮತ್ತೆ ನಿಮ್ಗೆ ಯಾವುದೇ ಒಂದು ಬಲವಂತವಾಗಿ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ಇಷ್ಟೇ ಪಟ್ಟರೆ ಮಾತ್ರ ಕೊಡ್ಬೋದು, ಇಷ್ಟೇ ಪಟ್ಟರೆ ಮಾತ್ರ ಕೋರ್ಟ್ಗೆ ಹೋಗ್ಬೋದು. ಆ ಒಂದು ಅನುಕೂಲ ಇರೋದ್ರಿಂದ ಯಾರು ಕೂಡ ಅಪಘಾತ ಸಂದರ್ಭದಲ್ಲಿ ಗಾಯಾಳಿಗೆ ಹೆಲ್ಪ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಕಾಶ್ ಸ್ವಾಗತಿಸಿ, ಸಾರಿಗೆ ಇಲಾಖೆಯಿಂದ ಈಗಾಗಲೇ ಕೈಗೊಳ್ಳಲಾಗಿರುವ ವಿವಿಧ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಕರ್ನಾಟಕದ ಹಲವು ಭಾಗಗಳಲ್ಲಿ, ವಿಶೇಷವಾಗಿ ಹಾಸನದಂತಹ ಅರೆನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಯಕೃತ್ತಿನ ಕಾಯಿಲೆಗಳು ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚುತ್ತಿದ್ದು, ಇದು ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ ಎಂದು ಮಣಿಪಾಲ್ ಹಾಸ್ಪಿಟಲ್ ಹೆಪಟಾಲಜಿ ಮತ್ತು ಟ್ರಾನ್ಸ್ಪ್ಲಾಂಟ್ ಡಾಕ್ಟರ್ ಸಂದೀಪ್ ಸತ್ಸಂಗಿ ಹೇಳಿದರು. ಆಲ್ಕೋಹಾಲ್ ಸಂಬಂಧಿತ ಯಕೃತ್ತಿನ ಕಾಯಿಲೆ ಹಾಗೂ ಚಯಾಪಚಯ ಸಂಬಂಧಿತ ಕೊಬ್ಬಿನ ಯಕೃತ್ತಿನ ಕಾಯಿಲೆ ಯಕೃತ್ತಿನ ಸಮಸ್ಯೆಗಳಿಗೆ ಪ್ರಮುಖ ಕಾರಣಗಳಾಗಿವೆ. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಯಕೃತ್ತಿನ ಕಾಯಿಲೆಗಳು 10 ರಿಂದ 15 ವರ್ಷಗಳವರೆಗೆ ಯಾವುದೇ ಸ್ಪಷ್ಟ ಲಕ್ಷಣಗಳಿಲ್ಲದೆ ನಿಧಾನವಾಗಿ ಬೆಳೆಯುತ್ತವೆ. ಇದರಿಂದಾಗಿ ಬಹುತೇಕ ರೋಗಿಗಳು ಚಿಕಿತ್ಸೆ ಪಡೆಯಲು ತಡ ಮಾಡಿ ಯಕೃತ್ತು ವೈಫಲ್ಯದ ಹಂತ ತಲುಪಿದ ಬಳಿಕ ಮಾತ್ರ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಇದರಲ್ಲಿ ಆಲ್ಕೋಹಾಲ್ ಸೇವಿಸಿದವರು ಸೇರಿರುವುದು ಇನ್ನಷ್ಟು ಆತಂಕಕಾರಿ ಅಂಶವಾಗಿದೆ. ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಅಸಮತೋಲನ ಹಾಗೂ ದಿನಕ್ಕೆ 20 ಗ್ರಾಂಗಿಂತ ಹೆಚ್ಚು ಮದ್ಯಪಾನ ಮಾಡುವವರು ಹೆಚ್ಚಿನ ಅಪಾಯದ ಗುಂಪಿಗೆ ಸೇರುತ್ತಾರೆ. ಯಕೃತ್ತಿನ ಕಾಯಿಲೆಗಳನ್ನು ತಡೆಯಲು ಜಾಗೃತಿ ಮತ್ತು ಆರಂಭಿಕ ತಪಾಸಣಾ ಅತ್ಯಗತ್ಯ. ನಿಯಮಿತ ಆರೋಗ್ಯ ತಪಾಸಣೆ,
ಫೈಬ್ರೋಸ್ಕ್ಯಾನ್, FIB, 4 ಇಂಡೆಕ್ಸ್ನಂತಹ ಆಧುನಿಕ ತಪಾಸಣಾ ಸಾಧನಗಳ ಮೂಲಕ ಯಕೃತ್ತಿನ ಹಾನಿಯನ್ನು ಮೊದಲ ಹಂತದಲ್ಲೇ ಪತ್ತೆ ಮಾಡಬಹುದು. ಇದರಿಂದ ಯಕೃತ್ತು ವೈಫಲ್ಯಕ್ಕೆ ಹೋಗುವ ಮೊದಲು ನಿಯಂತ್ರಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು. Especially belt in the Hasan belt in the at least in the last 10 years slowly increasing incidence ನೋಡ್ತಾ ಇದೆ ನಾವು ಪೇಷಂಟ್ಸ್ ಯಾಕೆ ಲಿವರ್ ಕಾಯಿಲೆ ಇದೆ ಅಂಡ್ ಲಿವರ್ ಕಾಯಿಲೆದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಸಿಂಪ್ಟಮ್ಸ್ ಇರಲ್ಲ ಜನಕ್ಕೆ ಯಾವ ಟೈಮ್ ತನಕ ಸಿಂಪ್ಟಮ್ ಬರುತ್ತೆ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಡ್ತದೆ. ಸೊ ಒಂದು ಬ್ರೀಫ್ ಅಲ್ಲಿ ಅಕಸ್ಮಾತ್ ನಾವು ಲಿವರ್ ಡಿಸೀಸ್ ಬಗ್ಗೆ ಗೊತ್ತಾಗ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಏನು. ಸೊ ಹಾಸನ್ ಬೆಲ್ಟ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ 10 ಪೇಷಂಟ್ ನೋಡ್ತಾ ಇದ್ರೆ ಅಪ್ರಾಕ್ಸಿಮೇಟ್ಲಿ 5 ಪೇಷಂಟ್ಸ್ ಡ್ರಿಂಕ್ಸ್ಗೋಸ್ಕರ ಎಕ್ಸೆಸಿವ್ ಡ್ರಿಂಕ್ಸ್ ಮಾಡ್ತಾ ಇದೆ, ಆಲ್ಕೋಹಾಲಿಕ್ ಬೆವರೇಜಸ್, ಅದ್ರ ಜೊತೆ ಹೆಲ್ತ್ ಡಯಟ್ ಮೇಲೆ ಏನು ಫೋಕಸ್ ಇಲ್ಲ. ಸೊ ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್ ಇದ್ದರೆ ದಟ್ ಇಸ್ ದ ನಂಬರ್ 1 ಕಾರಣ ಈ ಬೆಲ್ಟ್ ಅಲ್ಲಿ. ಅಂಡ್ ಆಕ್ಚುಲಿ ವೆರಿ ಕ್ಲೋಸ್ ಕಾಂಪಿಟಿಷನ್ ವಿತ್ ಅನದರ್ ಕಂಡೀಷನ್, ಯಾವ್ದು ಹೆಸರು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಆದ್ರೆ ಅವರು ಹೇಳ್ತಾರೆ ಬನ್ನಿ ಒಪಿಡಿಯಲ್ಲಿ, ಸರ್ ನಾವು ಯಾವಾಗಲೂ ಸಹ ಡ್ರಿಂಕ್ ಮಾಡಲ್ಲ, ನಾವು ಆಕ್ಚುಲಿ ವೆಜಿಟೇರಿಯನ್, ನಮ್ಗೆ ಹೇಗೆ ಲಿವರ್ ವೀಕ್ ಆಗ್ತಾ ಇದೆ, ನಾವು ಡ್ರಿಂಕು ಟಚ್ ಮಾಡಲ್ಲ. ಆಕ್ಚುಲಿ ಅವರಿಗೆ ಒಂದು ಕಾಯಿಲೆ ಇರ್ತದೆ, ಆ ಕಾಯಿಲೆ ಹೆಸರು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ. ಬೇಸಿಕಲಿ ಆ ಕಾಯಿಲೆಯಲ್ಲಿ ಏನಾಗ್ತದೆ, ಯಾರಿಗೆ ಹೊಟ್ಟೆ ನೋವಿಲ್ಲ, ಕೆಲವು ಜನಕ್ಕೆ ಕೇಳುವಾಗ ಅವ್ರೇನ್ ಹೇಳ್ತಾರೆ ಸ್ವಲ್ಪ ಗ್ಯಾಸ್ ಇದೆ, ನಮ್ಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ತರ ಇದೆ, ಸ್ವಲ್ಪ ಸಾಯಂಕಾಲ ತನಕ ಸುಸ್ತಾಗ್ತದೆ, ಬಟ್ ಈ ತರ ಸಿಂಟಮ್ಸ್ ಗೋಸ್ಕರ ಯಾರು ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಕೊಳ್ಳಲ್ಲ. ಅಂಡ್ ಆ ಸ್ಟೇಜ್ ಅಲ್ಲಿ ಲಿವರ್ ಒಳಗಡೆ ಸ್ಲೋಲಿ ಫೈಬ್ರೋಸಿಸ್ ಬರ್ಬೋದು, ಸಿರೋಸಿಸ್ ಆಗ್ಬೋದು. ಒಂದ್ಸಲಿ ಸಿರೋಸಿಸ್ ಆಗ್ಬಿಟ್ಟಿದ್ರೆ ಇಟ್ಸ್ ಅ ಪ್ರಾಬ್ಲಮ್, ಬಿಕಾಸ್ ಆ ಸ್ಟೇಜ್ ಅಲ್ಲಿ ಅಂಡ್ ಈ ತರ ಕಾಂಪ್ಲಿಕೇಶನ್ಸ್ ನಾವು ಈ ಬೆಲ್ಟ್ ಇಂದ ತುಂಬಾ ನೋಡ್ತಾ ಇದ್ದೇವೆ. ದಟ್ ಡಾಕ್ಟರ್ ಹೇಳಿದರೆ ನಮಗೆ 5 years ಬ್ಯಾಕ್ ಫ್ಯಾಟಿ ಲಿವರ್ ಇತ್ತು, ನಾವು ಅದಕ್ಕೆ ಏನು ಮಾಡಿಲ್ಲ, ಅಂಡ್ ಸಡನ್ ಆಗಿ ಇವತ್ತು ರಕ್ತವಾಂತಿ ಬಂದಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾ ಇದೆ. ದಿಸ್ ಇಸ್ ದ ಕಾಮನ್ ಸಿಂಪ್ಟಮ್. ಸೊ ರಕ್ತವಾಂತಿ ಬರುದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುದು, ಟೋಟಲ್ ಆಗಿ ಕಾಲ್ ದಪ್ಪ ಆಗ್ಬಿಡ್ತದೆ. ಕೆಲವು ಜನಕ್ಕೆ ಕಣ್ಣಲ್ಲಿ ಕಾಮನಿ, ವೈಟ್ ನಮ್ದು ಎಲ್ಲೆಲ್ಲೋ ತರ ಕಾಣ್ತದೆ, ಕಾಮಲೆ ಜಾಂಡಿಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಕೆಲವು ಜನಕ್ಕೆ ಪ್ರಜ್ಞ ತಪ್ಪಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಇದೆಲ್ಲ ಸ್ಟೇಜಸ್ ಲಿವರ್ ಫೇಲಿಯರ್. ಅನ್ಫಾರ್ಚುನೇಟ್ಲಿ ಈ ಸ್ಟೇಜ್ ಅಲ್ಲಿ ಗೊತ್ತಾಗುವಾಗ ಮೆಡಿಕಲ್ ಟ್ರೀಟ್ಮೆಂಟ್ ಓನ್ಲಿ 40% ಸ್ವಲ್ಪ ಸೇವ್ ಮಾಡಬಹುದು, ಮಿಕ್ಕಿದೆಲ್ಲ ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ. ಸೊ ಪಾಯಿಂಟ್ ಏನಂದ್ರೆ ಅರ್ಲಿ ಸ್ಟೇಜ್ ಯಾವ್ದ್ರಲ್ಲಿ ಫ್ಯಾಟಿ ಲಿವರ್ ಇದೆ, ಲಿವರ್ ಫೈಬ್ರೋಸಿಸ್ ಇದೆ, ಇದು ಟೋಟಲ್ ಆಗಿ ರಿವರ್ಸಬಲ್, ನಾವು ರಿವರ್ಸ್ ಮಾಡಬಹುದು. ಅಂಡ್ ಅನ್ಫಾರ್ಚುನೇಟ್ಲಿ ಈ ಕಾಯಿಲೆ ತುಂಬಾ ಕಾಮನ್ ಆಗ್ತಾ ಇದೆ ಹಾಸನ್ ಬೆಲ್ಟ್ ಅಲ್ಲಿ. ದಟ್ ಇಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾರೆ. ಅಂಡ್ ಯಾವ ತರ ಜನಕ್ಕೆ ಸ್ವಲ್ಪ ಡಯಾಬಿಟೀಸ್ ಇದೆ, ಅಕಸ್ಮಾತ್ ಅವರ್ ಬಾಡಿ ವೇಟ್, ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಲ್ಲ ಜನ ಒಂದು ಟೇಪ್ ತಗೊಳ್ಬಹುದು, ನಮ್ಮ ಅಂಬಲಿಕಸ್ ಏರಿಯಾಲಿ ಒಂದು ಇನ್ಸ್ಟೇಪ್ ಇಂದ ಚೆಕ್ ಮಾಡ್ಕೊಳ್ಬಹುದು. ಮೇಲ್ಸ್ಗೆ 90 ಸೆಂಟಿಮೀಟರ್ ಇಂದ ಕಡಿಮೆ ಇರಬೇಕು, ಫಿಮೇಲ್ಸ್ಗೆ 80 ಸೆಂಟಿಮೀಟರ್ ಇಂದ ಕಡಿಮೆ ಇರಬೇಕು. ಅಕಸ್ಮಾತ್ ಇದರಿಂದ ಜಾಸ್ತಿ ಇದ್ರೆ ಫ್ಯಾಟಿ ಲಿವರ್ ರಿಸ್ಕ್ ಮಿನಿಮಮ್ 70% ಆಗ್ಬಿಡ್ತದೆ. ಅಂಡ್ ಈ ಫ್ಯಾಟಿ ಲಿವರ್ ಒಳಗಡೆ 30% ಜನಕ್ಕೆ ವಿದೌಟ್ ಎನಿ ಸಿಂಪ್ಟಮ್ ಲಿವರ್ ಒಳಗಡೆ ಫೈಬ್ರೋಸಿಸ್ ಸ್ಟಾರ್ಟ್ ಆಗ್ಬಿಡ್ತದೆ. ಅಂಡ್ ಈ ಸ್ಟೇಜ್ ಅಲ್ಲಿ ಟೋಟಲ್ ಕಂಟ್ರೋಲ್ ಮಾಡಬಹುದು, ಕಂಪ್ಲೀಟ್ಲಿ ಕಂಟ್ರೋಲೇಬಲ್. ಬಟ್ ಪ್ರಾಬ್ಲಮ್ ಏನಂದ್ರೆ ಅವೇರ್ನೆಸ್ ಇಲ್ಲ, ನಾಲೆಜ್ ಇಲ್ಲ, ಅದಕ್ಕೋಸ್ಕರ ಅನ್ಫಾರ್ಚುನೇಟ್ಲಿ ಅದು ಸಿರೋಸಿಸ್ ಹೋಗ್ಬಿಡ್ತದೆ. ಮತ್ತೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಡಿಸ್ಕಷನ್ಸ್ ಅದೆಲ್ಲ. ತಂಬಾಕು ಬೆಲೆ ತಾರತಮ್ಯವನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜನವರಿ 5ರಂದು ಹಾಸನದ ಸಂಸದರ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಹಮ್ಮಿಕೊಂಡಿರುವುದಾಗಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಯೋಗಣ್ಣ ತಿಳಿಸಿದರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಬೆಲೆನಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯ ನೀವು ನೋಡ್ಬೋದು. ಅಕ್ಟೋಬರ್ 8ಕ್ಕೆ ಮಾರ್ಕೆಟು ಪ್ರಾರಂಭ ಆಯಿತು. 3 ತಿಂಗಳಾದರೂ ಸಹಿತ ನಮಗೆ ಬೆಲೆಯಲ್ಲಿ ಸ್ಥಿರತೆ ಕಂಡುಕೊಂಡಿಲ್ಲ. 320ಕ್ಕೆ ಪ್ರಾರಂಭ ಆದಂಥ ತಂಬಾಕು ಬೆಲೆ ಇದುವರೆಗೂ ಸಹಿತ ಅದರ ಬೆಲೆನೇ ಹೆಚ್ಚಿಸ್ಕೊಂಡಿಲ್ಲ. ಕೇವಲ 275, 280 ಸರಾಸರಿ ಬೆಲೆಯಲ್ಲಿ ಮಾರ್ಕೆಟು ಆವರೇಜ್ನ ಕಂಡುಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ 145 ಮಿಲಿಯನ್ಗೆ ಬದಲಾಗಿ 250 ಮಿಲಿಯನ್ ಹೊಗೆಸರು ಬೆಳೆದರೂ ಸಹಿತ 450 ರೂಪಾಯಿ ಮಾರ್ಕೆಟ್ ಗರಿಷ್ಠ ಬೆಲೆ ಅಲ್ಲಿ ಕಂಡುಕೊಂಡಿದೆ. ಇದನ್ನ ಯಾವುದೇ ಮಂಡಳಿ ಚೇರ್ಮನ್ ಇರ್ಬೋದು, ಸಂಬಂಧಪಟ್ಟಂಥ ವಾಣಿಜ್ಯ ಇಲಾಖೆ ಇರ್ಬೋದು, ಸಂಬಂಧಪಟ್ಟಂಥ ಕೈಗಾರಿಕೆ ಇಲಾಖೆ ಇದ್ರ ಬಗ್ಗೆ ಚಕಾರ ಇರ್ತಿಲ್ಲ. ಹಾಗಾದ್ಮೇಲೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಒಂದು ಅಂಗಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ಮಂಡಳಿ ಜವಾಬ್ದಾರಿ ಇಲ್ವಾ?
ಯಾಕೆ ವಿದೇಶಿ ವರ್ತಕರನ್ನ, ಯಾಕೆ ITC ಅಂತ ದೊಡ್ಡ ಕಂಪ್ನಿ ದೊಡ್ಡಣ್ಣನ್ನೇ ಇವರು ಅವಲಂಬಿಸ್ಕೊಂಡು ಕೂತಿರೋದಾದ್ರೂ ಏನು? ಹಾಗಾದ್ಮೇಲೆ ಇದ್ರ ಹುನ್ನಾರ ಏನು? ಈಗಾಗಲೇ ಪ್ರಪಂಚ ಮುಕ್ತ ಮಾರುಕಟ್ಟೆ FDIನ ಯಾಕೆ ಜಾರಿ ಮಾಡೋಕ್ಕಾಗ್ತಾ ಇಲ್ಲ? ಅಂದರೆ ವಿದೇಶಿ ನೇರ ಬಂಡವಾಳನ ಮಾರುಕಟ್ಟೆ ಮೇಲೆ ತಂದು ಈ ಬೆಲೆ ಸ್ಥಿರತೆಯನ್ನು ಯಾಕೆ ಹೆಚ್ಚಿಸಕ್ಕೆ ಸಾಧ್ಯ ಆಯ್ತಾ ಇಲ್ಲ? ಹಾಗಾದ್ಮೇಲೆ ಆಂಧ್ರ 145 ಬದಲಾಗಿ 250 ಬೆಳೆದು ಸಹಿತ 450 ರೂಪಾಯಿ ಗರಿಷ್ಠ ಬೆಲೆ ಕಂಡುಕೊಂತಲ್ಲ. ಹಾಗಾದ್ರೆ ಮಂಡ್ಲಿ ಒಂದೇ ಅಲ್ವಾ ಇಡೀ ದೇಶದಲ್ಲಿ? ಯಾಕೆ ಅವ್ರಿಗೆ ಅಷ್ಟೊಂದು ಬೆಲೆ, ನಮ್ಗೆ ಯಾಕೆ ಇಷ್ಟೊಂದು ತಾರತಮ್ಯ ಅಂತಕ್ಕಂಥದ್ದು ನಮ್ಮ ಇವತ್ತಿನ ಆಗ್ರಹ ಸರ್. ಇನ್ನು ಪ್ರಧಾನಮಂತ್ರಿ ಫಸಲ್ ವಿಮಾ ಆಲೂಗೆಡ್ಡೆಯಿಂದ ಹಿಡಿದು, ತಡ್ನಿಯಿಂದ ಹಿಡಿದು, ರಾಗಿಯಿಂದ ಹಿಡಿದು ಪ್ರಧಾನಮಂತ್ರಿ ಫಸಲ್ ವಿಮೆ ಇದೆ. 45,000 ಕೋಟಿ ವಿದೇಶಿ ವಿನಿಮಯ ತಂದುಕೊಡ್ತಕ್ಕಂಥ ತಂಬಾಕು ಮೇಲೆ ಯಾಕೆ ಪ್ರಧಾನಮಂತ್ರಿ ಫಸಲ್ ವಿಮಾ ಇಲ್ಲ? ಇದನ್ನು ಜಾರಿ ಆಗಬೇಕು ಅಂತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ರೇಷಿಯೋನಲ್ಲಿ ಏನು ಪ್ರೀಮಿಯಂ ಕಟ್ಟಬೇಕು, ಈಗಾಗಲೇ ಸೆಂಟ್ರಲ್ ಒಂದು ಸರ್ವೆ ಕೂಡ ಮಾಡಿದೆ ಅಂತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಸ್ಟೇಟ್ ಗೌರ್ಮೆಂಟು ಅದು ಪಾಲು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಆರೋಪ. ಸಿದ್ದರಾಮಯ್ಯ ಸರ್ಕಾರವೂ ಸಹ ಇದ್ರ ಪಾಲು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಇನ್ನು ನಮಗೆ ಯಾವುದೇ ಆರೋಗ್ಯ ವಿಮೆ ಇಲ್ಲ. ಆ ಬಟ್ಟಿನಲ್ಲಿ ಏನು ಹೊಗೆಸ ಬೇಯಿಸ್ತೀವಿ, ಆ ಉರುವನ್ನ ಏನು ಬೇಯಿಸ್ತೀವಿ, ಮತ್ತು ಅದರ ಘಾಟು ಅಂಶ ಏನಿದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ನಮಗೆ ಯಾವುದೇ ಆರೋಗ್ಯ ವಿಮೆ ಮಂಡ್ಯದಲ್ಲಿ ಇಲ್ಲ. ಆ ವಿಮೆ ಜಾರಿಯಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇನ್ನು ತಂಬಾಕು ಬೆಳೆಗಾರರ ಕ್ಷೇಮಾಭಿವೃದ್ಧಿ ನಿಧಿ ಏನಿದೆ, ಬೆಳೆದಂಥ ತಂಬಾಕು ಬೆಳೆಗಾರ ಸಾವೊಪ್ಪಿದ್ರೆ, ಮರಣ ಹೊಂದಿದ್ರೆ ಕೇವಲ 50,000 ರೂಪಾಯಿ ಬೆಳೆಗಾರನಿಗೆ ಸಿಗ್ತಾ ಇದೆ. ಪ್ರೀಮಿಯಂನ ಹೆಚ್ಚು ಮಾಡಿಕೊಂಡು ಸುಮಾರು 5 ಲಕ್ಷ ರೂಪಾಯಿ ಆದರೂ ತಂಬಾಕು ಬೆಳೆಗಾರರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಆ ಸತ್ತಂಥ ಕುಟುಂಬಕ್ಕೆ 5 ಲಕ್ಷ ರೂಪಾಯಿನಾದ್ರು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಒಂದು ಪಕ್ಷ ಇವ್ರ ಕೈಲಿ ಸಾಧ್ಯ ಆಗದೆ ಇದ್ರೆ ಇದೊಂಥರ ಗಾಂಜಾ ರೀತಿ ಬೆಳೆ, ನಿಷೇಧಿತ ಬೆಳೆ, ನಿರ್ಬಂಧಿತ ಬೆಳೆ, WHO ವಿಶ್ವ ಆರೋಗ್ಯ ಒಕ್ಕೂಟ ಒಂದಲ್ಲ ಒಂದು ಸರಿ ನಿಷೇಧ ಕ್ರಮ ಇದೆ ಅಂತಕ್ಕಂಥ ಹೇಳೋ ಭಾರತ ಸರ್ಕಾರ ಅಷ್ಟೆಲ್ಲ ಇದ್ಮೇಲೆ ಯಾಕೆ ಬೆಳೆ ರಜೆ ಘೋಷಣೆ ಮಾಡಿಬಿಡ್ಲಿ? ನಮಗೆ ಕಾಂಪೋಸಿಷನ್ ಆದರೂ ಕೊಟ್ಟು ತಂಬಾಕು ಮುಕ್ತ ಪ್ರಪಂಚ ಮಾಡಲಿ, ನಮಗೇನು ಬೇಜಾರಿಲ್ಲ. ಒಬ್ಬ ಬೆಳೆಗಾರನಾಗಿ ನನ್ನ ಆಗ್ರಹ. ಇಷ್ಟೆಲ್ಲ ನಡೀತಾ ಇದ್ರು ಸಹಿತ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಚುನಾಯಿತ ಪ್ರತಿನಿಧಿ ಏನಿದ್ದಾರೆ MP, ಸಂಸತ್ತಲ್ಲಿ ಮೈಸೂರು, ಚಾಮರಾಜನಗರ, ಹಾಸನ ಒಬ್ಬರು ಲೋಕಸಭಾ ಸದಸ್ಯರು MP ಚಕಾರ ಎತ್ತಿಲ್ಲ. ಈ ಬೆಲೆ ತಾರತಮ್ಯ, ಪ್ರಧಾನಮಂತ್ರಿ ಫಸಲ್ ವಿಮಾ, ಕ್ಷೇಮಾಭಿವೃದ್ಧಿ ಹಣ, ಆರೋಗ್ಯ ವಿಮೆ, ಇದ್ರ ಬಗ್ಗೆ ಒಬ್ಬ MP ಸಹಿತ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇದು ಮಾತಾಡಬೇಕು. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಹಂತದಲ್ಲಿ ಮತ್ತು ಸಂಸತ್ ಹಂತದಲ್ಲಿ, ಸಂಸತ್ ಹೊರಗೆ ಮತ್ತು ಒಳಗಡೆ ಮಾತಾಡಬೇಕು ಅಂತೇಳಿ ನಾವು 5ನೇ ತಾರೀಕು ಚಾಮರಾಜನಗರ, ಮೈಸೂರು ಮತ್ತು ಹಾಸನ MP ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಮಾಡಿ ಅವರಿಗೆ ಮನವಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಜನವರಿ 5ನೇ ತಾರೀಕು ಸೋಮವಾರ ನಾವು ಹಾಸನದ MP ಕಚೇರಿ ಮುಂದೆ ಧರಣಿ ಮಾಡಬೇಕು ಅಂತ ನಿರ್ಧರಿಸಿ ಪತ್ರಿಕಾಗೋಷ್ಠಿಯಲ್ಲಿ ಅಣ್ಣಾಜಪ್ಪ, ಈರೇಗೌಡ, ರಮೇಶ್, ಬಂದಿಗನಹಳ್ಳಿ ರವಿ, ಮಂಜುನಾಥ್ ಹಾಜರಿದ್ದರು. ಇದೀಗ ಜಾಹೀರಾತು. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್
9036033343 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಖಾತಾ ಪಡೆಯಲು ಸುವರ್ಣಾವಕಾಶ. ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, KYC, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು, ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಖಾತಾ ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.easti.karnataka.gov.in ಅಥವಾ ಸಹಾಯವಾಣಿ 7259585959 ಅಂದರೆ 7259585959. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು.
Camco chocolates, spreading. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭ್ರಷ್ಟಾಚಾರ ರಹಿತ, ಸತ್ಯಾಚಾರಯುತ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣದ ಉದ್ದೇಶದಿಂದ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಆರಂಭವಾಗಿದೆ ಎಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಹಾಗೂ ಕಾರ್ಯಾಚರಣೆ ಸಮಿತಿ ಜಿಲ್ಲಾ ಅಧ್ಯಕ್ಷ ಟಿ ಮಹೇಶ್ ತಿಳಿಸಿದರು. ನಮ್ಮ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಒಂದು ಕಾರ್ಯಾಚರಣಾ ಸಮಿತಿಯವರು ನಮಗೆ ಬೆಂಗಳೂರಿಗೆ ಕರ್ಕೊಂಡು ನಮಗೆ ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದರು. ಹಾಗೆಯೇ ನಾವು 15ನೇ ತಾರೀಕು ತಿಂಗಳ 15ನೇ ತಾರೀಕು ಒಂದು ಕಮಿಟಿಯನ್ನು ಮಾಡಿದ್ವಿ. ಆ ಕಮಿಟಿ ಮಾಡಿ ನಾವು ಏನೇನು ಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡಿದ್ವಿ. ನಮ್ಮ ಉದ್ದೇಶ ಹೆಚ್ಚು ರೈತರಿಗೆ ಆದಷ್ಟು ನಾವು ಒಂದು ಸಹಕಾರ ಕೊಡಬೇಕು. ನಮ್ಮ ಬೆನ್ನೆಲುಬು ನಮ್ಮ ರೈತರು, ಅವರಿಗೆ ನಡೀತಕ್ಕಂಥ ಭ್ರಷ್ಟಾಚಾರ ಹೆಚ್ಚು ಗಮನ ಕೊಡಬೇಕು ಅಂತ ಒಂದು ದೃಷ್ಟಿನ ಮಾಡಿಕೊಂಡು ನಾವೆಲ್ಲ ಒಂದು ಸಮಿತಿಯಿಂದ ಎಲ್ಲ ತಾಲೂಕಿನಿಂದ 15 ಜನ ನಾವು ಅದನ್ನು ಪದಾಧಿಕಾರಿಗಳು ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿಸಲಿಕ್ಕೆ ಮಾಡಿದ್ದೀವಿ. ಹಾಗೆಯೇ ಇದು ಶುರುವಾಗಿದೆ ಯಾವಾಗಪ್ಪ ಅಂತಂದರೆ ಕಾರ್ಯಾಚರಣೆ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಸಂಸ್ಥೆಯು 2012 ನವೆಂಬರ್ 29ರಂದು ಸ್ಥಾಪನೆ ಆಯಿತು. ಇದು ಪ್ರಮುಖ ಏನಪ್ಪ ಅಂದರೆ ಸರ್ಕಾರೇತರ ಸಂಸ್ಥೆ ಇದೆ. ಇದು ಸ್ವತಂತ್ರವಾಗಿ ಹಾಗೂ ಲಾಭರಹಿತ ಸಮಾಜಕ್ಕೆ ಕೆಲಸ ಮಾಡುವ ಸ್ವಯಂ ಪ್ರೇರಿತ ಸಂಸ್ಥೆ ಆಗಿರ್ತದೆ. ಒಂದು ಮಾನವೀಯ ನೆಲೆಗಟ್ಟಿನ ಮೇಲೆ ಒಂದು ಸಾಮಾಜಿಕ ಹಾಗೂ ಪರಿಸರ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಅತ್ಯಾಚಾರ, ಭ್ರಷ್ಟಾಚಾರ, ಮುಕ್ತ ಸಮಾಜ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣ ಮಾಡೋದೇ ಈ ಸಂಸ್ಥೆ ಪ್ರಮುಖ ಉದ್ದೇಶ ಆಗಿರ್ತದೆ. ಈ ಸಂಸ್ಥೆ ಭಾರತ ಸರ್ಕಾರದ ನೀತಿ ಆಯೋಗದಲ್ಲಿ ಕೆಲಸ ಮಾಡುವ ಪ್ರಮುಖ ಸಂಸ್ಥೆಯಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎಂಎಸ್ ಸುಂದರ್, ಪ್ರಧಾನ ಕಾರ್ಯದರ್ಶಿ ಸಣ್ಣೇಗೌಡ, ಖಜಾಂಚಿ ಜಯಕುಮಾರ್, ಕಾರ್ಯದರ್ಶಿ ಎಸ್ ಗಂಗಾಧರ್ ಇತರರು ಉಪಸ್ಥಿತರಿದ್ದರು. 8ನೇ ವರ್ಷದ ವಾರ್ಷಿಕ ಪೂಜೆ ಅಂಗವಾಗಿ ಪಟ್ಟಣದ ಯಗಚಿ ನದಿ ದಡದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ತಿರುವಾಭರಣ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಹಿನ್ನೆಲೆಯಲ್ಲಿ ಶ್ರೀ ಶಾಸ್ತ್ರಿಗೆ ಅರ್ಪಿಸಲಾದ ತಿರುವಾಭರಣವನ್ನು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಿಂದ ವಿಶೇಷ ಪೂಜೆಯೊಂದಿಗೆ ಹೊರತಂದು ವಿವಿಧ ಕಲಾ ತಂಡಗಳೊಂದಿಗೆ ಭಕ್ತಿಭಾವಪೂರ್ಣ ಮೆರವಣಿಗೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ತರಲಾಯಿತು.
ಮೆರವಣಿಗೆಯು ಚನ್ನಕೇಶವ ಸ್ವಾಮಿ ದೇಗುಲದಿಂದ ಪ್ರಾರಂಭವಾಗಿ ರಸ್ತೆಯುದ್ದಕ್ಕೂ ಅಯ್ಯಪ್ಪ ಸ್ವಾಮಿ ಭಜನೆಗಳು ಶರಣಘೋಷಣೆಗಳು ಮೊಳಗುತ್ತಾ ಸಾಗಿದವು. ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ನಾಮಸ್ಮರಣೆಯೊಂದಿಗೆ ತಿರುವಾಭರಣಕ್ಕೆ ಪೂಜೆ ಸಲ್ಲಿಸುತ್ತಾ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ವಿವಿಧ ವಾದ್ಯಮೇಳಗಳು ಹಾಗೂ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ವೈಎನ್ ಕೃಷ್ಣೇಗೌಡ, ಉಪಾಧ್ಯಕ್ಷರಾದ ಬಿಎಂ ಸಂತೋಷ್, ದೇಗುಲ ಪ್ರಧಾನ ಕಾರ್ಯದರ್ಶಿ ಯಮಸಂದಿ ಪಾಪಣ್ಣ, ಮೋಹನ್ ಕುಮಾರ್ ಸೇರಿದಂತೆ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು. ದೇವಾಲಯದ ಗುರುಸ್ವಾಮಿಗಳಾದ ದೇವಿಸ್ವಾಮಿ, ಮಂಜುನಾಥ್, ಧನ್ಪಾಲ್, ಮಂಜುನಾಥ್, ಪ್ರಕಾಶ್, ನಿವೀತ್, ಮಧು ಹಾಗೂ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್, ಪ್ರಕಾಶ್ ಭಟ್, ಸೋಮಶೇಖರ್ ಅವರುಗಳು ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಶಾಲೆಗೆ ಬಾರದ ಶಿಕ್ಷಕರ ವರ್ತನೆಗೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಶಾಲೆಗೆ ಬೀಗ ಹಾಕಿರುವ ಘಟನೆ ಜರುಗಿದೆ. ತಾಲೂಕಿನ ಕಸಬಾ ಹೋಬಳಿ ಮೂಡನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾದ ಶಿವಣ್ಣ ಮತ್ತು ಚಂದ್ರೇಗೌಡರವರು ಶಿಕ್ಷಕರಾಗಿ ವೃತ್ತಿಯನ್ನು ಮಾಡುತ್ತಿದ್ದು, ಇತ್ತೀಚೆಗೆ ಶಿವಣ್ಣ ಶಿಕ್ಷಕರಿಗೆ ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ಸಾರ್ವತ್ರಿಕ ರಜೆಯಲ್ಲಿ ತೆರಳಿದ್ದಾರೆ. ಆದರೆ ಚಂದ್ರೇಗೌಡ ಎಂಬ ಶಿಕ್ಷಕರು ಪ್ರತಿದಿನ ಶಾಲೆ ತೆರೆಯುವ ಸಮಯಕ್ಕೆ ಬಾರದೆ 11:30ಕ್ಕೆ ಶಾಲೆಗೆ ಆಗಮಿಸಿ ಮಧ್ಯಾಹ್ನ 2:30ಕ್ಕೆ ಶಾಲೆಯಿಂದ ಹೋಗುತ್ತಿರುವುದನ್ನು ಊರಿನ ಗ್ರಾಮ ಮುಖಂಡರು ಗಮನಿಸಿ ಎಸ್ಡಿಎಂಸಿ ಅಧ್ಯಕ್ಷ ಲೋಕೇಶ್ ಮತ್ತು ಊರಿನ ಮುಖಂಡರು ಶಾಲೆಗೆ ಹೋಗಿ ನೋಡಿದರೆ ಚಂದ್ರೇಗೌಡ ಎಂಬ ಶಿಕ್ಷಕ ಶಾಲೆಯಲ್ಲಿ ಇಲ್ಲದೆ ಇರುವುದು ಕಂಡು ಬೇಸರ ವ್ಯಕ್ತಪಡಿಸಿ ಇಂತಹ ಶಿಕ್ಷಕರನ್ನು ಅಮಾನತು ಮಾಡಿ ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕೆಂದು ಸ್ಥಳೀಯರು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕಳ್ಳಿಮುದ್ದನಹಳ್ಳಿ ವಿಜಯ್, ಸೋಮಶೇಖರ್, ರಾಮೇಗೌಡ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಶ್ರೇಯಸ್ ಪಟೇಲ್ರಿಂದ ಎನ್ಆರ್ ವೃತ್ತದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪರಿಶೀಲನೆ. ಅವೈಜ್ಞಾನಿಕ ಸರ್ವಿಸ್ ರಸ್ತೆ ತಿದ್ದುಪಡಿಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಸಂಸದರು. ರಸ್ತೆ ಅಪಘಾತದಲ್ಲಿ ರಾಜ್ಯದಲ್ಲಿ ಹಾಸನ ಜಿಲ್ಲೆಗೆ 4ನೇ ಸ್ಥಾನ. ನಿಯಮ ಉಲ್ಲಂಘನೆಗೆ ಕಡಿವಾಣ ಅತ್ಯಗತ್ಯ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಮತ್ತು ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಯಕೃತ್ತಿನ ಕಾಯಿಲೆ, ಆರಂಭಿಕ ಹಂತದಲ್ಲೇ ತಪಾಸಣೆ ಅಗತ್ಯ, ಡಾಕ್ಟರ್ ಸಂದೀಪ್ ಸತ್ಸಂಗಿ ಹೇಳಿಕೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.